ಹಾಯ್ ಹಲೋ ಫ್ರೆಂಡ್ಸ್, ವಿಕಾಸ್ ಸಿನಿ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ವಿಕಾಸ್ ಸಿನಿ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಬನ್ನಿ, ಈ ದಿವಸ ದೀಪಾ ಸನ್ನಿಧಿಯವರು ನಟಿಸಿರ್ತಕ್ಕಂಥ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಸಾರಥಿ 2011ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ದರ್ಶನ್ ಅವರ ಜೊತೆಗೆ ನಟನೆ ಮಾಡಿದರು. ಎರಡನೆಯದಾಗಿ ಪರಮಾತ್ಮ 2011ರಲ್ಲಿ ತೆರೆಕಂಡು ಆವ್ರೇಜ್ ಆಯಿತು. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಟನೆ ಮಾಡಿದರು. ಮೂರನೆಯದಾಗಿ ಜಾನು 2012ರಲ್ಲಿ ತೆರೆಕಂಡು ಆವ್ರೇಜ್ ಆಯಿತು. ಯಶ್ ಅವರ ಜೊತೆಯಲ್ಲಿ ನಟನೆ ಮಾಡಿದರು. ನಾಲ್ಕನೆಯದಾಗಿ ಸಕ್ಕರೆ 2013ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಯಲ್ಲಿ ನಟನೆ ಮಾಡಿದರು. ಐದನೇ ಚಿತ್ರ ಎಂದೆಂದೂ ನಿನಗಾಗಿ 2014ರಲ್ಲಿ ತೆರೆಕಂಡು ಫ್ಲಾಪ್ ಆಯಿತು. ವಿವೇಕ್ ಅವರ ಜೊತೆಯಲ್ಲಿ ನಟನೆ ಮಾಡಿದರು. ಆರನೇ ಚಿತ್ರ ಚೌಕ 2017ರಲ್ಲಿ ತೆರೆಕಂಡು ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ಪ್ರಜ್ವಲ್ ದೇವರಾಜ್ ಅವರ ಜೊತೆಯಲ್ಲಿ ನಟನೆ ಮಾಡಿದರು. ಏಳನೇ ಚಿತ್ರ ಚಕ್ರವರ್ತಿ 2017ರಲ್ಲಿ ತೆರೆಕಂಡು ಹಿಟ್ ಆಯಿತು. ದರ್ಶನ್ ಅವರ ಜೊತೆಯಲ್ಲಿ ನಟನೆ ಮಾಡಿದರು. ಇನ್ನು ಎಂಟನೇ ಚಿತ್ರ ಮಾಂಜ, ಇದು 2025ರಲ್ಲಿ ತೆರೆ ಕಾಣಬೇಕಾಗಿದೆ. ಇದು ಅವರ ಅಪ್ಕಮಿಂಗ್ ಮೂವಿ. ಇದು ಅನೀಸ್ ತೇಜೇಶ್ ಅವರ ಜೊತೆಯಲ್ಲಿ ನಟನೆ ಮಾಡಿದ್ದರು. ನೋಡಿದ್ರಲ್ಲ ಫ್ರೆಂಡ್ಸ್, ಇವೆಲ್ಲ ದೀಪಾ ಸನ್ನಿಧಿಯವರು ನಟನೆ ಮಾಡಿರ್ತಕ್ಕಂಥ ಚಲನಚಿತ್ರಗಳು. ಇವರ ಚಲನಚಿತ್ರಗಳಲ್ಲಿ ನಿಮಗೆ ತುಂಬ ಇಷ್ಟವಾದ ಚಲನಚಿತ್ರ ಯಾವುದೆಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.